ಅಜ್ಜನ ಶಿಬಿರಕ್ಕಾಗಿ ನಾನು ಬಂದೆ. ಭವಿಷ್ಯ ಗಾಢನಿದ್ದಲಿರಬೇಕು. ಏನೇ ಇರಲಿ ಅವರನ್ನ ಒಮ್ಮೆ ನಾನು ಹೋಗಿ ಕರಿತೇನಂತೆ. ಬರಬಹುದಲ್ಲ ಅವರು? ಅಜ್ಜಯ್ಯ, ಓ ಅಜ್ಜಯ್ಯ, ಅಜ್ಜಯ್ಯ, ಯಾರು? ಅಜ್ಜಯ್ಯ, ನಾನು ಸಾಮ್ರಾಟ ಸುಯೋಧನ ಅಜ್ಜಯ್ಯ. ರಾತ್ರಿಯ ಹೊತ್ತು ಹೌದು, ಕೈಯಲ್ಲಿ ಕೊಂಬಾಳ ದೀವಿಗೆಯನ್ನು ಹಿಡಿದು ಅಜ್ಜಯ್ಯ ಅಜ್ಜಯ್ಯ ಎಂಬುದಾಗಿ ನನ್ನ ಬಿಡಿದಿಗೆ ಬಂದು ಕರೀತಾ ಇದ್ದವ ನೀನು. ಹೌದು ಅಜ್ಜಯ್ಯ. ರಾತ್ರಿಯ ಹೊತ್ತು ಭೀಷ್ಮಾಚಾರ್ಯ ಮಲಗಿರುವ ಕಾಲಕ್ಕೆ ಕದ ತಟ್ಟುವಂತ ಯೋಗ್ಯತೆ ಇರುವುದು ಇಬ್ಬರಿಗೆ ಮಾತ್ರ. ಒಂದು ಕಾಲನಿಗೆ, ಇನ್ನೊಂದು ನನ್ನ ಮೊಮ್ಮಗನಿಗೆ. ಮೊಮ್ಮಗನೇ, ಓ ಆಶ್ಚರ್ಯವೇ ಆಗಿ ಹೋಯ್ತು ನನಗೆ. ಏನು ಅಜ್ಜಯ್ಯ? ಏನು ಇದು? ನೀನೊಬ್ಬ ಮೇದಿನಿಪತಾನೆ, ಸಾಮ್ರಾಟ ಸುಯೋಧನನಾಗಿ ನೀನು ಹಸ್ತಿನಾವತಿಯ ಅನಭಿಷಿಕ್ತ ದೊರೆ ನೀನು. ಒಬ್ಬ ದೊರೆಯಾಗಿ, ಚಂದ್ರವನ್ನು ಬೈದ ಸಾಮ್ರಾಟನಾಗಿ ಈ ರೀತಿಯಾಗಿ ಬರುವುದೇನು? ನಿನ್ನ ಅನಾಥವಾದ ಈ ಸ್ಥಿತಿಯನ್ನ ಕಂಡರೆ ನಿನ್ನ ಅಜ್ಜಯ್ಯ ಖೇದಕ್ಕೊಳಗಾಗ್ತಾ ಇದ್ದ ನಮ್ಮ ಮಗನೇ. ಯಾಕೆಂದ್ರೆ ಒಬ್ಬ ಮಹಾರಾಜನಾಗಿ, ಚಕ್ರವರ್ತಿಯಾಗಿ, ಬೆಳ್ಳುಗೊಡೆಯ ನೆರಳಿನಲ್ಲಿ ಹಿಂದೆ ಮುಂದೆ ಸೇವಕರೊಂದಿಗೆ ನೀನು ಬರಬೇಕಾದವನಾಗಿತ್ತು. ಆದ್ರೆ ಅವರು ಯಾರು ಇಲ್ಲ, ಒಬ್ಬನೇ ಇದ್ದೀಯ. ಕೈಯಲ್ಲಿ ಕಿಚ್ಚನ್ನ ಹಿಡಿದಿದ್ದೀಯ ಮಗು. ನಿನ್ನ ಹೊಟ್ಟೆಯ ಒಳಗಿನ ಕಿಚ್ಚು ಕೈಗೆ ಬಂದು ಬಹಳ ದಿನ ಆಯ್ತು ಅಂತ ನನಗೆ ಗೊತ್ತುಂಟು ಮೊಮ್ಮಗನೇ. ಗೊತ್ತುಂಟಲ್ಲ. ಆದ್ರೆ ಕಿಚ್ಚು ನಮ್ಮನ್ನೂ ಸುಡ್ತದೆ, ಮತ್ತೊಬ್ಬರನ್ನೂ ಸುಡ್ತದೆ ಎಂಬಂತ ಜ್ಞಾನ ನಿನಗಿರಬೇಕು ಮಗು. ಹೇಳು, ಈ ಹೊತ್ತು ಈ ರಾತ್ರಿಯಲ್ಲಿ ಈ ಅಜ್ಞಾನ ಕಾಣುವುದಕ್ಕೆ ಬಂದೇ ಅಲ್ಲ. ನಾನು ಊಹಿಸುವುದು ಹೀಗೆ. ಏನಂತ? ಕೆಲವೊಮ್ಮೆ ದೊಡ್ಡವರಿಗೆ ತಾನು ಮಾಡುವುದು ತಾನು ಆಡುವುದು ತಪ್ಪು ಅಂತ ಗೊತ್ತಿದ್ದರೂ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ ಮೊಮ್ಮಗನೇ. ಯುದ್ಧವನ್ನ ಘೋಷಣೆ ಮಾಡಿದವ ನೀನು, ದುರವೀಳ್ಯವನ್ನು ಕೊಟ್ಟವ ನೀನು ಅಲ್ವಾ? ಅದು ತಪ್ಪು ಅಂತ ನಿನಗೆ ಗೊತ್ತಾಗಿ ಅಜ್ಞಾನ ಹೇಳಲಿಕ್ಕೆ ಒಬ್ಬನೇ ಬಂದೇನೋ. ಮತ್ತೆ ಯಾಕೆ ಬಂದೆ ಮೊಮ್ಮಗನೇ?
ಸುಯೋಧನ, ಹಾ ಇಲ್ಲಿಯವರೆಗೆ ಏನು ಕೈಗೊಂಡೆ, ಬದುಕಿನಲ್ಲಿ ಏನು ಸಾಧನೆ ಗೈಬೇಕು ಅಂತ ಅನಿಸಿಕೊಂಡಿತ್ತು, ಹಾ ಅದೆಲ್ಲವೂ ನೆರವೇರಬೇಕು ಎಂದು ನನ್ನ ಗುರಿಯಾಗಿ ಹೋಗಿದೆ. ಸರಿ. ಆದರೆ ನೀವೇ ಕೇಳಿದ್ರಲ್ಲ, ಹೋಗಿ ಹೋಗಿ ಹೊತ್ತಲ್ಲದ ಹೊತ್ತಿನಲ್ಲಿ ಮಧ್ಯರಾತ್ರಿಯ ಕಾಲದಲ್ಲಿ ಒಂದು ಎಬ್ಬಿಸಿಬಿಟ್ಟಿಯಲ್ಲ ಮೊಮ್ಮಗನೇ ಅಂತ ಹೇಳ್ತಾ ಇದ್ದೀರಾ. ಎಬ್ಬಿಸುವುದು ಯಾರಿಗೆ? ನಿದ್ರೆ ಬಂದವರಿಗೆ ಮಾತ್ರ. ಹೌದು. ನನಗೆ ನಿದ್ರೆ ಬರ್ಲಿಲ್ಲ ಮೊಮ್ಮಗ. ಹೌದಾ? ನಿನ್ನಂತ ಮೊಮ್ಮಕ್ಕಳು ಬರೆದ್ರೆ ಹೇಗೆ ನಿದ್ರೆ ಬರ್ತದೋ? ಅಂದ್ರೆ ಎಚ್ಚರವಾಗಿಯೇ ಇದ್ದೀರಾ? ಖಂಡಿತ. ನಾನೇ ನಿಮಗೆ ಉಪದ್ರ ಕೊಡ್ಲಿಕ್ಕೆ ಬಂದನೋ ಅಂತೆಲ್ಲ ಗ್ರಹಿಸಿಕೊಂಡು ಬಿಟ್ಟೆ. ಚೇಚೆ, ಹಾಗಲ್ಲ. ನೀನು ಹೊಸದಾಗಿ ಗ್ರಹಿಸುದು ಬೇಡ. ನಿಮ್ಮ ಉಪದ್ರ ಸಹಿಸಿಕೊಂಡು ಕೆಲವು ಕಾಲ ಆಯ್ತು. ಅಂದ್ರೆ ನಾನು ಬಂದಾಕ್ಷಣ ತಾವು ಎಚ್ಚರಗೊಂಡವರು, ಅಂದ್ರೆ ನಾನು ನಿಮ್ಗೆ ಉಪದ್ರ ಕೊಟ್ಟಿಲ್ಲ ಅಂತ. ಖಂಡಿತ ಇಲ್ಲೋ ಮಗನೇ. ಅಜ್ಜ, ಓ, ನೀವು ಹೇಳಿದ ಹಾಗೆ ಬಂದಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸುರವೀಳ್ಯವನ್ನ ಕೊಟ್ಟಂತ ವಿಚಾರ ತಮಗೂ ಗೊತ್ತು. ನಾನು ಆ ಸಭೆಯಲ್ಲಿ ಇದ್ದೆ. ಅಲ್ಲಿಗೆ ಎಂಬಲ್ಲಿಗೆ ನಡೆಯಲೇಬೇಕಲ್ಲ ಸಂಗ್ರಾಮ. ಹಾ ನುಡಿಯನ್ನ ಕೇಳಿದೆ, ವರ್ತಮಾನ ಸಿಕ್ಕಿತು. ಹಾ 7 ಅಕ್ಷಾವಿಣಿ ಸೈನ್ಯವನ್ನ ಹೊಂದಿರುವಂತಹ ಪಾಂಡವರು ರಣಕ್ಷೇತ್ರಕ್ಕೆ ಬಂದು ಸಜ್ಜಾಗಿದ್ದಾರೆ ಎಂಬ ವರ್ತಮಾನವನ್ನ. ಓ ಅಜ್ಜ, ಓ, ಒಂದು ಸಂದರ್ಭದಲ್ಲಿ ನೀವೇ ನಮಗೆ ಹೇಳಿದ್ರು, ಏನು ಮೊಮ್ಮಗನೇ, ಹಾ ಹಿರಿಯವರ ಆಡಿದ ಮಾತಂತ ಒಂದು 4 ಜನರ ಮಾತನ್ನ ಕೇಳೋ ಎನ್ನುವುದಾಗಿ ಹಾ ಅಲ್ವಾ? ಹ್ಮ್ ನೀವು ಹೇಳಿದಾಗ ನಾನು ಕೇಳಲಿಕ್ಕೆ ಹೊರಟೇ ಅಜ್ಜ. ಹ್ಮ್ ಹಾಗಾಗಿ ಅವರ ಆಡಿದ ಮಾತಿನ ಪ್ರಕಾರವಾಗಿ ಕಾಣುವಂತ ನಮ್ಮ ಈ ಸೇನೆಗೆ ಒಬ್ಬ ನಾಯಕ ಬೇಕು ತಾನೆ. ಅವ್ರು ಎಲ್ಲಿ ಬಂದಿದ್ದಾರೆ? ರಣಕ್ಷೇತ್ರಕ್ಕಾಗಿ. ರಣಕ್ಷೇತ್ರಕ್ಕೆ ಪಾಂಡವರು ಬಂದ್ರೆ ನೀನು ಇಲ್ಲಿಗೆ ಯಾಕೆ ಬಂದ್ಯೋ? ಇಲ್ಲಿ ಕ್ಷೇತ್ರಕ್ಕೆ ಬಂದದ್ದು. ಅಲ್ಲಿ ಹೋಗಬೇಕಾದವರು ನೀನು ಇಲ್ಲಿ ಯಾಕೆ ಬಂದ್ಯೋ? ಇಲ್ಲಿಗೆ ಬರುವರೇ ಉದ್ದೇಶ ಮತ್ತೇನಲ್ಲ. ಏನು? ನಮ್ಮ ಸೇನೆಯು ಸಜ್ಜುಗೊಂಡಿದೆ. ಆದ್ರೆ ಸೇನೆಗೊಬ್ಬ ಸಮರ್ಥ ನಾಯಕ ಬೇಕು ತಾನೆ. ಆ ಕಾರಣಕ್ಕಾಗಿ ನಾನು ಇಲ್ಲಿವರೆಗಾಗಿ ಬಂದದ್ದು ಅಜ್ಜಯ್ಯ. ಗಂಗಾಧನಯ ಭೀಷ್ಮರು ಅವರು ಸಮರ್ಥರು ಅನ್ನುವುದಾಗಿ ನಮ್ಮ ಹಿರಿಯವರೇ ಕೆಲವರು ಆಡಿದ್ದಾರೆ. ದ್ರೋಣರು, ಕೃಪಾಚಾರ್ಯರು, ಇನ್ನು ಉಳಿದವರು. ಆ ಕಾರಣಕ್ಕಾಗಿ ನಮ್ಮ ಕಾಣುವಂತ ಈ 11 ಅಕ್ಷೋಹಿಣಿ ಸೈನ್ಯಕ್ಕೆ ನೀವೇ ಸೇನಾ ನಾಯಕರಾಗಬೇಕು ಅನ್ನುವುದನ್ನು ಬಯಸಿ ನಿಮ್ಮ ಶಿಬಿರಕ್ಕಾಗಿ ನಾನು ಬಂದಿದ್ದೇನೆ. ನಮ್ಮನ್ನ ನೀವೇ ಬಳಸಿನಲ್ಲಿ ಕೇಳಾದೆ ವಂಶಕ್ಕೆ ಕರ್ಣಾದಿ ದುಷ್ಟರ ಬಳಸಿನಲ್ಲಿ ಕೇಳಾದೆ ವಂಶಕ್ಕೆ ನಳಿನನೇ ಅಳವಿಗ ಲೋಕಗಳು ಆಗ ಆ
ಅಜ್ಜಯ್ಯ. ಮೊಮ್ಮಗ ಅಂತ ಪ್ರೀತಿಯಿಂದ ಕರೆದ ಬಾಯಿ ಹೇಗೆ ನಿನಗೆ ಮರುಳೆ ಅಂತ ಹೇಳಿ ಅಂದ್ರೆ ನಾನೀಗ ಹೊರಡುವುದೇ ಅಂತ ಹೇಳ್ತೀರ? ಮರುಳು ಬೇರೆ ಮರಳು ಬೇರೆ. ಇದು ಮರುಳು ಅಂತ ಹೇಳಿದ್ ನಾನು. ಓ, ಕಾರಣ ಏನು? ಕೃಷ್ಣ ಇದ್ದಾನೆ ಅವರ ಪಕ್ಷಪಾತಿಯಾಗಿ. ಅದು ನಿನಗೆ ಇವತ್ತು ಗೊತ್ತಾಯ್ತಾ? ಮಮ ಪ್ರಾಣಾಯಿ ಪಾಂಡವ ಎಂಬುದಾಗಿ ಮಾತು ಕೊಟ್ಟವ. ಹೌದು. ಹೆಚ್ಚೇನು ಸಂಧಾನಕ್ಕೆ ಬಂದ ಕಾಲಕ್ಕೆ ಕೃಷ್ಣ ಅವರ ಪಕ್ಷಕ್ಕಿದ್ದರೂ ನಿನಗೆ ಹೊಸದಾಗಿ ಹೇಳ್ಬೇಕು. ತಿಳಿದಿದ್ದಾರೆ, ನಾನು ತಿಳಿದಿದ್ದೇನೆ. ಪಾಂಡವರ ಪಕ್ಷಪಾತಿಯಾಗಿ ಸಂಧಾನಕ್ಕೆ ಬಂದಂತ ಕೃಷ್ಣನಲ್ಲಿ ನೀನೇ ದುರವೀಳ್ಯ ಕೊಟ್ಟವ. ಹೌದು. ಹೆಚ್ಚೇನು ಹಾ. ಕೈದಣಿಯ ಹೊಯ್ದಾಡುವೇನು ಅಂತ ಹೇಳಿದವ ನೀನು. ಹಾ. ಮಣಿದು ಬದುಕುವನಲ್ಲ, ರಿಪುಗಳ ಕಳೆದು ಕೊಡುವನಲ್ಲ ರಾಜ್ಯವ. ಹಾ. ಕೈದಣಿಯ ಹೊಯ್ದಾಡುವೇನು ಹೇಳಿ ಹೌದು ಅಜ್ಜಯ್ಯ. ಹೇಳಿ ಹಾ. ಎಲೆ ಮುರ ಅಂತಕ್ಕಂತೇಳಿ ಅವನಿಗೆ ವೀಳ್ಯ ಕೊಟ್ಟು ಕಳುಹಿ ಕೊಟ್ಟೆ. ವೀಳ್ಯ ಕೊಡುವ ಕಾಲಕ್ಕೆ ಕೃಷ್ಣ ಅಂತ ನೆನಪಾಗ್ಲಿಲ್ವ ನಿನಗೆ? ಈಗ ಯುದ್ಧಕ್ಕೆ ಅವರೆಲ್ಲ ಒಂದಾಗಿ ಬಂದಿದ್ದಾರೆ ಅಂತ ಹೇಳಿದಾಗ ಅವರ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳ್ತೀಯಲ್ಲ. ಇದ್ದಾರೆ ಕೃಷ್ಣ. ನಳಿನಾಕ್ಷ ಯಾರು ಏನು ನನಗೆ ಗೊತ್ತಿದೆ. ನಿನಗೆ ಗೊತ್ತಾಗುವ ಕಾಲಕ್ಕೆ ನೀನು ಕಣ್ಣು ಮುಚ್ಕೊಂಡೆ. ಹಾಗಿದ್ರೆ ಹಾ. ಅವನ ವಿಶ್ವರೂಪವನ್ನ ಹುಟ್ಟು ಕುರುಡರಾಗಿರುವಂತ ನಿನ್ನ ತಂದೆಯವರೂ ನೋಡಿದ್ದಾರೆ. ಹಾ. ಆದ್ರೆ ನಿನಗೆ ಗೊತ್ತಾಗದೆ ಹೋಯ್ತು ನೋಡು. ಏನ್ ಮಾಡುವ ನಮ್ಮ ಪ್ರಾರಬ್ಧ. ಪ್ರಾರಬ್ಧ ನಿಂದಲು, ಮತ್ತೆ ಪ್ರಾರಬ್ಧ ನಮ್ಮದು. ಅಯ್ಯೋ ಅಜ್ಜಯ್ಯ, ನೀವು ಹಾಗೆಲ್ಲ ಹೇಳ್ಕೊಂಡ್ರೆ ಅದಲ್ಲದೆ ಇದ್ರೆ ನಿಮ್ಮಂತ ಮೊಮ್ಮಕ್ಕಳನ್ನ ಪ್ರೀತಿಯಿಂದ ಬಾಚಿ ತಬ್ಬಿಕೊಳ್ಳುವ ಪ್ರಾರಬ್ಧ ಯಾವ ಅಜ್ಜಂದಿರಿಗೂ ಬರಬಾರದು. ಮೊಮ್ಮಕ್ಕಳೇ, ಪ್ರಪಂಚದಲ್ಲಿ ಮತ್ತೆ ಯಾವಂತ ಅಜ್ಜಿಗೂ ಸಿಗಲಿಲ್ಲ. ನನಗೆ ಅನಿವಾರ್ಯತೆ ತುಂಬಾ ಇದ್ದ ಕಾರಣಕ್ಕಾಗಿ ನೀವು ಸುರಿಸುವುದು ವಿಷವಾದ್ರೂ ಅದೊಂದು ಅಮೃತ ಅಂತ ಹೇಳಿದೆ ಬಣ್ಣ ಹಚ್ಚಿ. ಕಾರಣ ನನಗೆ ಅನಿವಾರ್ಯ ಉಂಟು. ಬಿಡು. ನಳಿನಾಭನಾಗಿರುವಂತ ಕೃಷ್ಣನಿಗೆ ಎದುರಾಗಿ ನಿಲ್ಲುವುದಕ್ಕೆ ಚರಾಚರ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆದ್ಮೇಲೆ ಅಜ್ಜನಿಂದ ಸಾಧ್ಯ ಉಂಟೇನೋ? ವಿಶ್ವಾಸ ಉಂಟು ಅಂತ ನಾನು ಬಂದಿದ್ದೇನೆ ತಮ್ಮಲ್ಲಿ. ನಂಬಿ ಬಂದವ, ನಂಬಿ ಬಂದವ ನಾನು. ಕೆಟ್ಟಿ ಒಂದು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಇವತ್ತು ಗೊತ್ತಾಯ್ತು. ಬಹುಶಃ ನಿನ್ನ ಭಾವ ಸೈಂಧವ ಶಬ್ದಶಃ ಅರ್ಥ ಉಪ್ಪು ಎಂಬುದಾಗಿ ಕೌರವ ಎಂಬಂತ ಪದಾರ್ಥಕ್ಕೆ ಉಪ್ಪು ಹೆಚ್ಚಾಗೋಗಿದೆಯೋ ಬಾಯಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ನಮ್ಮೊಟ್ಟಿಗಿದ್ದವರೆಲ್ಲ ಅಂತವರೇ ಆಗಿದೆ. ಕರ್ಣ ಶಬ್ದಶಃ ಅರ್ಥ ಕಿವಿ ಎಂಬುದಾಗಿ. ಕಿವಿ ಇರುವುದು ಯಾಕೋ ಕೇಳುವುದಕ್ಕೆ ಬಿಟ್ರೆ ಹೇಳುವುದಕ್ಕಲ್ಲ. ಅಲ್ಲ, ಅವ ಕೇಳಲಿಲ್ಲ, ನಿನ್ನನ್ನು ಕೇಳಿಸಿ ಬಿಟ್ಟ. ಇನ್ನು ನಿನ್ನ ಮಾವ ಶಕುನಿ. ಅವ ಶಕುನಿ ಅಲ್ಲ, ಕುರುಕುಲ ಕೈಡಿದ ಶನಿ. ಅವನ ಮಾತನ್ನು ಕೇಳಿದೆ ನೀನು. ಹೇಳಿ. ಜೊತೆಯಲ್ಲಿ ನಿನ್ನ ತಮ್ಮ ದುಶ್ಯಾಸನ ಹೋಗಿ ಎಳ್ಕೊಂಡು ಬಾ ಅಂತೇಳಿ ಹೋಗಿ ಕಡಿದು ಬರ್ತಾನೆ ಅಂತವ. ಈ ನಾಲ್ವರ ಮಾತು ಕೇಳ ಕೆಟ್ಟಿಯೋ ನೀನು? ಅಜ್ಜಯ್ಯ, ಓ, ಒಂದು ಬಾರಿ ನೀವೇ ಹೇಳಿದವರು, 4 ಜನರ ಮಾತನ್ನಾದ್ರೂ ಕೇಳೋ ಸುಯೋಧನ. ನಾನು ಅಂತವ್ರ ಮಾತು ಕೇಳೇ ಹೀಗೆ ಮಾಡ್ಲಿಕ್ಕೆ ಹೊರಟೆ. ನಿನಗೆ ಬೇಕಾದಲ್ಲಿ ತಿನ್ನಬೇಡವಾ? 4 ಜನರು ಒಳ್ಳೆಯವ್ರ ಮಾತು ಕೇಳ್ಬೋದು ಅಂತ ಹೇಳಿದ್ದೆ ನಾನು. ಹೇಳಿ. ಹೌದು, ನಮ್ಮೊಟ್ಟಿಗಿದ್ದವರೆಲ್ಲ ಅಂತವರೇ ಆದ್ಮೇಲೆ ಅವ್ರ ಮಾತು ಕೇಳಬೇಕಲ್ಲ ಅಜ್ಜಯ್ಯ. ನಾವೆಲ್ಲ ಬೇರೆ ಬಿಡಾರ ಮಾಡಿದ್ದೇವೇನೋ? ಭೀಷ್ಮರು ದ್ರೋಣರು ಎಲ್ಲ ಬೇರೆ ಆಗಿದ್ದೆ ಅವಾಗ ನಿನಗೆ. ಆದ್ರೆ ನಿಮ್ಮ ಮಾತು ಕೇಳಬೇಕು ಅಂತಲೇ ನಾನು ನಿಮ್ಮ ಶಿಬಿರಕ್ಕೆ ಬಂದದ್ದಲ್ವ ಈ ದಿವಸ. ಇವತ್ತು ಅಜ್ಜ ಹೇಳ್ತಿದ್ ನೆನಪಾಯ್ತು ನನಗೆ. ಮೊದಲೆಲ್ಲ ಏನೋ ನಡೆದೋಯ್ತು, ಇಂದ ಹಾಗಲ್ಲ. ಒಂದು ಹೊಂದಾಣಿಕೆ ಮಾಡಬೇಡ. ತಿಳುಗಿ ಬಲವೇ ತಿಳುಗಿ ಬಲವೇ
ತಲೆಯ ಕೆಟ್ಟೆನು ನಿನ್ನಯ ದನಕ್ಕೆ ಇನ್ನೊಗದಿರೋ ಹೇಳಿ ಏನು ಪ್ರಯೋಜನ ಉಂಟು? ಹೇಳುವ ಕಾಲ ಕೇಳುವ ಕಾಲ ಎಲ್ಲ ಮುಗಿದು ಅಂತ್ಯಕಾಲಕ್ಕೆ ಬಂದು ನಿಂತವರು ನಾವೀಗ. ಹೌದು, ಯಾರ ಅಂತ್ಯ ಅಂತ ಕೇಳಬೇಡ. ಸರಿ. ಹಾಗಾದ್ರೆ ಈ ಅಂತ್ಯಕಾಲಕ್ಕೆ ಮತ್ತೆ ನೀತಿ ಹೇಳಿ ಪ್ರಯೋಜನ ಇಲ್ಲ. ಹೌದು, ಅಳುಕಾದಿರು, ತಲೆಯ ತೆತ್ತುವೆ ನಾನು. ಯಾರಿಗೆ ಯಾಕೆ ಆಮೇಲೆ ಗೊತ್ತಾಗ್ತದೆ. ಭರವಸೆ ಉಂಟು. ನಿನ್ನ ಸೇನೆ ಅಧಿವ ನಾಯಕನಾಗಿ ನಾನು ಬರ್ತೇನೆ. ಸಂತೋಷವಾಯಿತು ಅಜ್ಜಯ್ಯ, ಸಂತೋಷವಾಯಿತು. ನಿಶ್ಚಿಂತೆಯಿಂದ ಹೋಗಿ ಇರುವ ಕೆಲವು ಹೊತ್ತಲು ಮಲಗು. ನೀವು ಮತ್ತೆ ಇನ್ನೂ ಒಂದು ಗಳಿಗೆ ಉಂಟು ಬೆಳಗಾಗುವುದಕ್ಕೆ. ಸರಿ. ಆದ್ರೆ ಸರಿಯಾದ ಸಮಯಕ್ಕೆ ಒಂದು ಆ ಸ್ಥಾನಕ್ಕೆ ಬರಬೇಕು ತಾವು. ನಾ ಇವತ್ತಿನವರೆಗೂ ಸಮಯ ತಪ್ಪಿದ್ದಿಲ್ಲ ಮಗನ, ಮತ್ತೆ ನಾಳೆ ಖಂಡಿತ ತಪ್ಪುವುದಿಲ್ಲ. ಆಯ್ತಾ? ನಾ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತೇನೆ. ಆಯ್ತು, ನಿಮ್ಮ ನಿರೀಕ್ಷೆಯಲ್ಲೇ ಇರುತ್ತೆ. ಆಯ್ತು ಅಜ್ಜಯ್ಯ ಹೋಗಿ. ಎನ್ನುತ್ತಾ ಬೀಳ್ಗೋ ನಿಶ್ಚಿಂತೆಯಿಂದ ಹೋದ. ನನ್ನನ್ನ ಚಿಂತೆಯಲ್ಲಿ ಮುಳುಗಿಸಿ ಬಿಟ್ಟ. ನಾಳೆ ನಾವೆಲ್ಲ ಸಾಯೋರು ಅಂತ ಅವನಿಗೆ ಗೊತ್ತಿಲ್ಲ. ಮತ್ತು ಬದುಕಬೇಕು, ಹಸ್ತಿನ ಸಿಂಹಾಸನವನ್ನು ನಾನೇ ಅನುಭವಿಸಬೇಕೆಂಬಂತ ಉತ್ಕಟವಾದ ಆಸೆ ಅವನಿಗೆ. ಕೇಡಾಗಿ ಹೋಯ್ತಲ್ಲ. ಯಾವುದು ಆಗಬಾರದು ಅಂತ ಇಷ್ಟು ಕಾಲ ಯೋಚನೆ ಮಾಡಿದ್ನು, ಅದೇ ನಾಳೆ ನಡೆಯುತ್ತದೆಯಲ್ಲ. ವಂಶಕ್ಕೆ ಈತ ಕೇಡಾದರೆ ಇಡೀ ವಂಶವೇ ಕೇಡಿನ ಪಾಪದ ಜಲದಲ್ಲಿ ಮುಳುಗಿ ಹೋಗುವ ಕಾಲ ಬಂತು. ಕಾಣದೇ ಇರುವಂತ ಶಕ್ತಿ ಒಂದು ನಮ್ಮನ್ನೆಲ್ಲ ನಿಯಂತ್ರಿಸ್ತಾ ಇರ್ತದೆ. ಬಹುಶಃ ಇವರಿಗೆಲ್ಲ ಭೂಮಿಯ ಋಣ ತೀರಿತೋ ಏನು. ಇವನೊಂದಿಗೆ ನಾವು ಭೂಮಿಯ ಭಾರ ಆದೆವು. ಈಗ ವಂಶಕ್ಕೆ ಕೇಡಾದಂತ ಈತ ಅಳಿದು ಉಳಿಲಿ. ಒಬ್ಬ ಈ ವಂಶದ ಹಿರಿಯನಾಗಿ ಅವ ಇಟ್ಟಂತ ವಿಶ್ವಾಸಕ್ಕೆ ಬೆಲೆ ಕೊಡ್ತೇವೆ ನಾನು. ವಾಸುದೇವ, ಶುಭವನ್ನೇ ನಾನು ನಿರೀಕ್ಷೆ ಮಾಡ್ತೇನೆ. ಯೋಚನೆ ಮಾಡುತ್ತಾ ಹೀಗೆ ನೋಡಿದರೆ ಬಾಲಭಾಸ್ಕರ ಮೂಡುತ್ತಿದ್ದಾನೆ. ನಿತ್ಯಾನ್ವಿಕರನ್ನ ಪೂರೈಸಿ ವಾಸುದೇವನ ಪೂಜಿಸಿ ನನ್ನ ಕರ್ಮ ಅನುಷ್ಠಾನವನ್ನೆಲ್ಲ ಮುಗಿಸಿ ಸಭೆ ಸೇರಿಕೊಳ್ತೇನೆ. ವಿದ್ಯುತ್
ಅಜ್ಜಯ್ಯ ನಮಸ್ಕರಿಸಿಕೊಂಡೆ. ಮೊಮ್ಮಗನೇ ಶುಭವಾಗಲಿ. ಆ ಅಜ್ಜಯ್ಯ, ಓ, ಸ್ವಲ್ಪ ನನಗೊಂದು ಅನುಮಾನ ಇತ್ತು. ಯಾವುದು? ನಾನು ನಿಮ್ಮಲ್ಲಿ ಬಂದದ್ದು ಬೆಳಗಿನ ಜಾವ. ನೀನು ಹೊರಡುವಾಗ ಬೆಳಗಿನ ಜಾವ ಆಗಿತ್ತು. ನಿಮ್ಮದು ಹಳೆಯ ಜೀವ. ಎಲ್ಲಾದ್ರೂ ತಮಗೆ ನಿದ್ದೆ ಬಂತು ಅಂತ ಅದನ್ನ ಹೇಳಿದ ಸಮಯಕ್ಕೆ ಬರ್ಲಿಕ್ಕೆ ಆಗ್ತದೆಯೋ ಇಲ್ವೋ ಅನುಮಾನ ಇತ್ತು. ಇಲ್ಲ ಮೊಮ್ಮಗನೇ, ಅಂತೂ ಹಳೆ ಜೀವ ಬೆಳಗಿನ ಜಾವ. ಬೆಳಗಿನ ಜಾವ ನಮಗೆ ಬೆಳಗಿನ ಜಾವ ಬರುವುದಿಲ್ವ ಈಗ? ನಿನಗೆ ನಾಳೆ ಯುದ್ಧ ಆದ್ರೂ ಇವತ್ತು ನಿದ್ರೆ ಬರ್ತದೆ. ನನಗೆ ಬರ್ಲಿಕ್ಕಿಲ್ಲ. ಸರಿ, ಸಮಯಕ್ಕೆ ಸರಿ ಬಂದಿದ್ದೇನೆ ನಾನು. ನಿಮ್ಮ ವಿಸ್ತಾರವನ್ನು ತಾವು ಹೇಳಬೇಕು. ಸರಿ, ಸೇನಾ ನಾಯಕನ ಬಳಿಯನ್ನು ತಲುಪುತ್ತಿದ್ದೇನೆ. ಹಾ, ಹಾ. ಅಷ್ಟು ಮಾತ್ರ ಅಲ್ಲ, ಹಾ. ಮಂಗಳಾಂಗಿರಿಂದ ತಮಗೊಂದು ಮಂಗಳಾರತಿ. ಯಾರಿಗೆ? ನಿಮಗೆ. ನನಗದೆಲ್ಲ ಬೇಡವು. ಹೇಗೂ ಅಜ್ಜಯ್ಯ, ನನ್ನದೊಂದು ಆಸೆ. ಯಾಕೆಂದ್ರೆ ಹಾ, ಆವತ್ತೊಂದಿನ ಪ್ರತಿಜ್ಞಾಬದ್ಧನಾದವ ನಾನು. ಹಾ, ಕಾಣುವ ಪ್ರಪಂಚದ ಎಲ್ಲ ಹೆಣ್ಮಕ್ಕಳು ಹಾ. ಮಾತೆ ಗಂಗೆಗೆ ಸಮಾನರು ಎಂಬುದಾಗಿ. ಅಯ್ಯೋ, ಮತ್ತೆ ತಾಯಿಯಿಂದಲೇ ಮಗನಿಗೆ ಯಾಕೋ ಆರತಿ? ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಬೇಕು. ನನಗೆ ಗೊತ್ತುಂಟು. ನಿನ್ನೆ ರಾತ್ರಿ ಬಂದಾಗಿ ನಾನು ಯೋಚನೆ ಮಾಡಿದ್ದೇನೆ, ಏನು ನನ್ನ ಮುಖಕ್ಕೊಂದು ಆರತಿ ಮಾಡಬೇಕು ಅಂತ ಉಂಟು ಅಂತೇನೆ. ಈಗ ಎಂತೆಂತ ಆಸೆ ಉಂಟ ಎಲ್ಲ ಮುಗಿಸ್ಬಿಡು. ಅಯ್ಯೋ, ದೊಡ್ಡ ಮಾತು, ದೊಡ್ಡ ಮಾತು. ಯಾರಲ್ಲಿ ಮಂಗಳಾಂಗಿಯರು? ಈಗ ನನಗೆ ಮನಸ್ಸಿಗೆ ಸಂತೋಷವಾಯಿತು. ಸಭೆ ಸೇರಿಸಿದೆಯಲ್ಲ? ಸೇರಿಸುತ್ತೇನೆ. ಈ ಸಭೆಯನ್ನ ಸೇರಿಸಿದವರು ಸಾಮ್ರಾಟ ಸುಯೋಧನ. ಎಲ್ಲವರ ದೃಷ್ಟಿ ಸಿಂಹವಿಷ್ಟರದ ಮೇಲೆ. ಕುಳಿತವರು ಯಾರು? ಗಂಗಾಧರಯ್ಯ, ನಮ್ಮ ಅಜ್ಜಯ್ಯ ಭೀಷ್ಮರು. ಸೇನಾ ನಾಯಕನ ಪಟ್ಟವನ್ನ ಅವರಿಗೆ ಕಟ್ಟಿದವರು ಈ ಸುಯೋಧನ. ಇಂದಿನಿಂದ ಈ ಕ್ಷಣ ಸೈನಿಕರೆಲ್ಲ ಅವರ ಮಾತನ್ನ ಮೀರುವ ಹಾಗಿಲ್ಲ. ಅವರು ಹೇಳಿದ ಹಾಗೆ ಕೇಳತಕ್ಕದ್ದು ಇದು ಕೌರವೇಶ್ವರನ ಏನಾಯ್ತು? ನಿನ್ನಿಂದ ಈ ಮಾತಿನ ನಿರೀಕ್ಷೆಯಲ್ಲಿದ್ದವ ಕರ್ಣನಲ್ಲ. ಓ, ಹಾಗಿದ್ರೆ ಕೇವಲ ನೀನು ಅಂಗರಾಜ್ಯವನ್ನು ಕೊಟ್ಟಿದ್ದೀ ಎಂಬ ಕಾರಣಕ್ಕಾಗಿ ನಿನ್ನ ಜೊತೆಗಿದ್ದಂತಲ್ಲ. ಪ್ರೀತಿಗೆ ಹೆಸರು ಮಾಡಿದವರು ಕೌರವ ಕರ್ಣ, ಸ್ನೇಹಕ್ಕೆ ಯಾರು ಕೇಳಿದರೆ ಈ ಕರ್ಣ. ಹಾಗಿದ್ರೆ ಎಷ್ಟು ಜನ ಇದ್ದಾರೆ. ನಿನಗಾಗಿ ಯುದ್ಧವನ್ನ ಗೆದ್ದು ಕೊಡಬೇಕು, ನೀನು ಜಯದ ಸಿರೆ ಅಂತ ಹೋಗಬೇಕೆನ್ನುವ ಹಾಗೆ. ಆದ್ರೆ ಏನು ಮಾಡೋಣ, ನಿನ್ನ ಈ ಮಾತಿನ ನಿರೀಕ್ಷೆ ನಮಗಿರ್ಲಿಲ್ಲ ಆಗಿತ್ತು. ಹೋಗಿ ನೀನು ಕೊಟ್ಟದ್ದು ಯಾರಿಗೆ? ಆ ಹಣ್ಣು ಮುದುಕ ದೊಡ್ಡವರು ಅವರು. ಆ ಭೀಷ್ಮರಿಗೆ ಸೇನಾಧಿಪತ್ಯವನ್ನು ಕೊಟ್ಟು ಬಿಟ್ಟೆ. ಕೌರವೇಶ್ವರ, ವಿಜಯ ಎನ್ನುವಂತ ಈ ಧನಸ್ಸನ್ನ ಹಿಡಿದು ನಿನ್ನ ಪಾಲಿಗೆ ಜಯವನ್ನ ಕೊಡಬೇಕೆನ್ನುವ ಹಾಗೆ ಕರ್ಣ ನಿತ್ತ ಇದ್ರೆ ಆ ಭೀಷ್ಮರಿಗೆ ಕೊಟ್ಟು ಬಿಟ್ಟಿಯಲ್ಲ. ಎಂತಹ ಕೆಲಸವನ್ನ ಮಾಡಿದೆ ನೀನು. ಸರಿಯಾಗಿ ಅವರನ್ನ ನೋಡಿದ್ದೆ. ಆ ಕೂದಲೆಲ್ಲುವುದು ಬೆಳ್ಳಿಯ ಸರಿಗೆ ಹಾಗೆ ಆಗಿದೆ. ಚರ್ಮ ಎಳೆದರೆ ಮಾಡುತ್ತ ಬರ್ತದೆ, ಕಣ್ಣುಗಳು ಉಳಿ ಬಿದ್ದಿವೆ. ಹೋಗಿ ಅವರಿಗೆ ಸೇನಾಧಿಪತಿತ್ವವ ತಲೆ ಹೀಗೆ ಅಲ್ಲಾಡ್ತಾ ಇದ್ದಾನೆ. ಕಾರಣ ಏನು? ಯುದ್ಧ ಬೇಡ ಬೇಡ ಅಂತ ಹೇಳ್ತಾ ಉಂಟು. ಹಾಗಿದ್ದರೆ ಧನಸ್ಥಾನ ಹಿಡಿದಿದ್ದಾರೆ ಯಾವ ರೀತಿ? ಊರುಗೋಲನ್ನ ಹಿಡಿದರೆ ಎಲ್ಲಿ ಮರ್ಯಾದೆ ಆಗ್ತದೆ ಎಂಬ ಕಾರಣಕ್ಕಾಗಿ ಧನಸ್ಥಾನ ಹಿಡಿದ.
ಹೋಗಿ ಹೋಗಿ ಅವ್ರಿಗೆ ಕೊಟ್ಟಿಯಲ್ಲ, ಎಂತಹ ಕೆಲಸವನ್ನ ಮಾಡಿದೆ, ಇದು ಸರಿಯಾದ ಕೇಳ್ತೇನೆ. ಆಡಿದ್ದಲ್ಲ ಮಾತಲ್ಲ, ಬಗಳುವುದು ಉಂಟಾಗ್ತದೆ. ಗಟ್ಟಿಯಾಗಿ ನಿನ್ನಲ್ಲಿ ಅಪ್ಪ ಯಾರು ಅಂತ ಕೇಳಿ ಉತ್ತರಿಸ್ತೇನು? ಥೂಲಿಲ್ಲ. ಎಲ್ಲೋ ಹೊಳೆ ಬದಿಯಲ್ಲಿ ಗಾಳ ಹಾಕ್ತಾ ಬದುಕಬೇಕಾದ ನೀನು ಹಸ್ತಿನಿಯ ರಾಜಚಾವಡಿಗೆ ಒಂದು ಮಾತಾಡಿದ ಕಾರಣ ಏನು? ಇವ ಅವನಿಗೆ ಮತಿ ಇಲ್ಲ, ನಿನಗೆ ಬೇರೆ ಗತಿ ಇಲ್ಲ. ಏನು ಭೀಷ್ಮರನ್ನು ಅಳಿತೀಯ ನೀನು? ಏನಂತೆ? ಕೂದಲು ಬೆಳ್ಳಗಾಗಿದೆ, ನಾಡು ಬೇಡ ಅಂತ ಹೇಳ್ತಾ ಉಂಟು, ಕಾಡು ಬೇಕು ಅಂತ ಹೇಳ್ತಾ ಉಂಟು. ಚರ್ಮ ಎಲ್ಲ ಮಾರುತ್ತಾ ಬರ್ತದೆ ಅಲ್ವಾ ಮಗನೇ? ಅಜ್ಜಯ್ಯ, ಇವನಿಗದು ಯಾವುದು ಆಗುವುದಿಲ್ಲ. ಕೂದಲು ಬೆಳ್ಳಗಾಗುವುದಿಲ್ಲ, ಕಣ್ಣು ಗುಳಿ ಬೀಳುವುದಿಲ್ಲ, ಹೆಚ್ಚೇನು ಚರ್ಮ ಜೋಲುವುದಿಲ್ಲ. ಕಾರಣ ಏನು? ಏನು? ಇವು ಮುದುಕನೇ ಆಗುದಿಲ್ಲ. ಅದಕ್ಕೂ ಮೊದಲೇ ಸಾಯ್ತಾನೆ ಅಂತ. ನಿಮ್ಮ ಸ್ಥಾನ ಇಲ್ಲ. ಏನು ಭೀಷ್ಮನಿಂದ ಏನು ಆಗ್ತದೆ ಕಾಳು? ನನ್ನ ಸೇನಾಧಿಪತ್ಯ ಎಷ್ಟರವರೆಗೆ ಇರ್ತದೋ ಅಷ್ಟು ದಿನಗಳ ಕಾಲ ದಿನ ಒಂದರಕ್ಕೆ 10,000 ಮುಕುಟ ಮರ್ತರ ಶಿರವನ್ನು ಛೇದಿಸ್ತೇನೆ. ಅಷ್ಟೇ ಅಲ್ಲ, ಆಯುಧ ಹಿಡಿಯುವುದಿಲ್ಲ ಎಂಬುದಾಗಿ ಪ್ರತಿಜ್ಞಾಬದ್ಧವಂತ ಶ್ರೀಕೃಷ್ಣ ಕೈಯಲ್ಲಿ ಚಕ್ರ ಎತ್ತುತ್ತೇನೆ. ಅಷ್ಟೇ ಅಲ್ಲ, ರಾಮಾಯಣವನ್ನು ಕಂಡಂತ ಆಂಜನೇಯ ಪಾರ್ಥನ ರಥಾಗ್ರದಲ್ಲಿ ಮೆರೆಯುತ್ತಿದ್ದಾನೆ. ಇದೆಂತ ಯುದ್ಧ ಎಂಬುದಾಗಿ ತಲೆ ತಿರುಗಿಸಿದ್ದಾನೆ. ಅವನ ಮುಖ ತಿರುಗಿಸ್ತೇನೆ, ಇದು ಯುದ್ಧ ಹೌದು ಎಂಬುದಾಗಿ. ಇಷ್ಟನ್ನು ನಾನು ಮಾಡ್ತೇನೆ. ನಾನು ಇಷ್ಟು ಮಾಡುವ ತನಕ ನಿನಗೊಂದು ಸಾಲು ಕೊಡ್ತೇನೆ. ನನ್ನ ಸೇನಾಧಿಪತ್ಯ ಇರುವ ತನಕ ನಿನಗೆ ಅರ್ಧರಥಿಕರ ಸಾಲು. ಗೌರವೇಶ್ವರ, ಹೇಳು. ಏನು ನಿಮ್ಮ ವಂಶದವರಿಗೆ ಮಾತ್ರ ಪ್ರತಿಜ್ಞೆ ಮಾಡ್ಲಿಕ್ಕೆ ಬರುವುದಾ? ಏನು ನಾನು ಆಡಿದ ಮಾತಿಗೆ ಸಿಟ್ಟು ಬಂದು ಅವರು ಅರ್ಧರಥಿಕರ ಸಾಲಿಗಳನ್ನು ಸೇರಿಸಿದ್ದಾರೆ. ಹೇಳಿದ್ರಲ್ಲ, ಅಂತೂ ನಿನಗೆ ನಮ್ಮ ಮಾತು ಪತ್ತೆ ಆಗುವುದಿಲ್ಲ ಅಂತಾದ್ರೆ ಕೊನೆಗೂ ಅವರಿಗೆ ಸೇನಾಧಿಪತಿ ಪಟ್ಟವನ್ನು ಕೊಟ್ಟು ಬಿಟ್ಟೆ. ಕೊಟ್ಟಿದ್ದೆ. ನಾನಾಡುವ ಪ್ರತಿಜ್ಞೆ ಮಾತನ್ನ ಕೇಳು. ಹೇಳು. ಭೀಷ್ಮರ ಸೇನಾಧಿಪತಿತ್ವ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ರಣಕ್ಷೇತ್ರಕ್ಕೆ ಪ್ರವೇಶ ಮಾಡುವುದಿಲ್ಲ. ಅಷ್ಟೇ ಯಾಕೆ, ಈ ಕರ್ಣದ್ದು ಶಸ್ತ್ರ ಸನ್ಯಾಸ ಬರ್ತೇನೆ. ಭೀಷ್ಮರ ಸೇನಾಧಿಪತಿತ್ವಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನಿನಗೆ ಓಕೆ ಏನು? ನಾಯಿಯನ್ನು ತಂದು ಪೀಠ ಇರಿಸುದಲ್ಲು. ನಾಯಿ ಮನೆಯಿಂದ ಹೊರಗೆ ಕಾಯ್ಬೇಕು ಅಷ್ಟೇ. ನಾವು ನಮ್ಮ ವಂಶದವನ ಸಭೆಗೆ ಬರ್ಲಿಕ್ಕೆ ಏನ್ ಮಾಡಿದೆ? ಮೊದಲು ನನ್ನ ಮುಖಕ್ಕೆ ಮಂಗಳಾರತಿ ಮಾಡಿಸಿದೆ. ನಾನು ಮಾಡಿದ್ದವು. ಹೀಗೆ ಕರುಣ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡಿದ್ದು. ಅಜ್ಜಯ್ಯ, ಒಬ್ಬ ಸಿಂಹಾಸನ ಏರಿದ ಅಧಿಕಾರಿಯಾಗಿ, ಅನ್ನ ಕೊಟ್ಟ ಗೆಳೆಯನಾಗಿ ನೀನಾಡಿದ ಮಾತನ್ನು ಒಪ್ಪಬೇಕಿತ್ತು. ಅದನ್ನ ತಿರಸ್ಕಾರ ಮಾಡ್ತಾನೆ ಅಂತಾದ್ರೆ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡ್ದಂತ ಅರ್ಥ. ದ್ವಾಪರೆ ಕಡಿತ ಬಂತು ಮಗನೇ, ಬರುವುದಿನ ಕಲಿಯುಗ. ಈಗ ಮಾಡಿದ್ದು ಇವತ್ತೇ ಊಟ ಮಾಡುವ ಕಾಲ ಇದು, ಗೊತ್ತಾಯ್ತಾ? ಅಜ್ಜಯ್ಯ,
ಹೋಗ್ಲಿ ಬಿಡು. ಹಾ ಕಳ್ಳರಿಗೊಂದು ಪಿಳ್ಳೆ ನೆಮ ಅಲ್ವಾ? ಕುಣಿಲಿಕ್ಕೆ ಬಾರದೆ ಎದ್ದವಳು ಅಂಗಳ ಡೊಂಕು ಅಂತ ಹೇಳಿದ್ದಂತೆ. ಹಾ ಅವನಿಗೆ ಬೇಕಾಗಿದ್ದು ಇದೇ ಆಗಿತ್ತು. ಹಾ ಹಾ ಅವರೆಲ್ಲ ಭೂಭಾರಕರು. ಹಾ ಬಿಡು. ಅಜಯ, ಓ ಕರ್ಣ ಇಷ್ಟು ಮಾತಾಡದೆ ಹೋದ್ರೆ ನೀವು ಪ್ರತಿಜ್ಞೆ ಮಾಡ್ತಿದ್ರಾ? ಅಂದ್ರೆ ಅವನ ಹತ್ರ ಇಷ್ಟ ಆಡ್ತಿದ್ದು ನೀನೇ. ನನಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ರು ತೊಂದರೆ ಇಲ್ಲ. ಅವನು ಇಷ್ಟು ಮಾತಾಡದೆ ಹೋದ್ರೆ ನೀವು ಪ್ರತಿಜ್ಞೆ ಮಾಡ್ತಿದ್ರಾ? ಅದೇ ಅದಕ್ಕೆ ಕೇಳಿದ್ದು, ನೀನೇ ಆಡ್ಸಿದ್ದ ಅಂತ ಕೇಳಿದ್ದು. ಎಲ್ಲ ಅಲ್ಲಿಂದ ಅಲ್ಲಿಗೆ ನೀನೇ ಆಡ್ಸಿದ್ದು ಅಂತಾದ್ರೆ ನಾನು ಬಿಡದಿ ಹೋಗ್ಬಿಡ್ತೇನೆ. ಛೇ, ಹಾಗೆಲ್ಲ ಆಗ್ಲಿಕ್ಕೆ ಹಾ. ಎಲ್ಲ ಅವನಿಂದಲೇ ಎದ್ದು ಬಂದದ್ದು. ನೋಡು, ಇನ್ನು ಕಾಲ ಕಳೆಯುವುದಲ್ಲ. ಚತುರಂಗಬಲ ಸೇನೆ ಸಿದ್ಧವಾಗಿದ್ದಾನೆ. ಹೌದು. ಎಲ್ಲರನ್ನ ಕೂಡಿಕೊಂಡು ನೇರವಾಗಿ ರಣಕ್ಷೇತ್ರಕ್ಕೆ ಹೋಗುವ